ತರಗತಿಯಲ್ಲಿ ನಾವು ಅಕ್ಷರದ ಬಗ್ಗೆ ತಿಳ್ಕೊಂಡ್ವಿ, ಕಾಗುಣಿತದ ಬಗ್ಗೆ ತಿಳ್ಕೊಂಡ್ವಿ, ಅದಾದ್ಮೇಲೆ ಒತ್ತಕ್ಷರದ ಬಗ್ಗೆ ತಿಳ್ಕೊಂಡ್ವಿ. ಇವತ್ತಿನ ಕ್ಲಾಸಲ್ಲಿ ಪದ ಅಂದ್ರೆ ಏನು ಅಂತೇಳಿ ನೋಡ್ತಾ ಹೋಗೋಣ. ಅಂತಂದ್ರೆ ಮಗುಗೆ ಆ ಅರಸದಿಂದ ಲಾವರೆಗೂ ನಳವರೆಗೂ ನಾವು ಹೇಳ್ಕೊಡ್ತಾ ಹೋಗ್ತೀವಿ. ಆ ಅರಸ, ಆ ಆನೆ, ಈ ಇಲಿ ಪದನ ಹೇಳ್ಕೊಡ್ತಾ ಹೋಗ್ತೀವಿ. ಹಾಗಾದ್ರೆ ಪದ ಅಂತಂದ್ರೆ ಏನು? ಪದ ಅಂತಂದ್ರೆ ಅರ್ಥವತ್ತಾಗಿ ಜೋಡಿಸಿದ ಅಕ್ಷರಗಳ ಗುಂಪಿಗೆ ಪದ ಎನ್ನುವುದು. ಅರ್ಥವತ್ತಾಗಿ ಜೋಡಿಸಬೇಕು. ಈಗ ಒಂದು ಹೆಸರನ್ನೇ ತಗೊಳ್ಳಿ, ಆ ಹೆಸರಿಗೆ ಅರ್ಥ ಇರುತ್ತೆ, ಅರ್ಥಪೂರ್ಣವಾಗಿ ಜೋಡಿಸಬೇಕು ಅಕ್ಷರವನ್ನ. ಈಗ ಒಂದು ಹೆಸರನ್ನ ತಗೊಳ್ರಿ, ಈಗ ಯಾವ್ದಾದ್ರು ಆಯ್ತು, ನಿಮ್ಗೆ ಇಷ್ಟ ಬಂದ್ರೆ ಹೆಸರು ತಗೊಂಡು ಅದನ್ನ ಉಲ್ಟಾ ಮಾಡಿ, ಅದನ್ನ ಉಚ್ಚಾರಣೆ ಮಾಡೋದಕ್ಕೂ ಬರಲ್ಲ, ಅದಕ್ಕೊಂದು ಅರ್ಥ ಕೂಡ ಇರಲ್ಲ. ಆದ್ರೆ ಕೆಲವು ಹೆಸರುಗಳು ಬರುತ್ತೆ, ಅದೇ ಬೇರೆ. ಈಗ ಬಿಂದು, ದುಂಬಿ. ಬಿಂದು ಅನ್ನೋದಕ್ಕೂ ಕೂಡ ಅರ್ಥ ಇದೆ. ಬಿಂದು ಅಂತಂದ್ರೆ ಚುಕ್ಕಿ ಅಂತೇಳಿ, ದುಂಬಿ ಅಂತಂದ್ರೆ ಜೇನುನೊಣಕ್ಕೆ ದುಂಬಿ ಅಂತಂದ್ರೆ ಅದನ್ನ ಹೀರೋ ಅಂತ ಜೇನಿಗೆ ಕರೀತಾ ಹೋಗ್ತಾರೆ. ಅದೇ ತರ ಕೆಲವು ಹೆಸರುಗಳಿಗೆ ಅರ್ಥ, ಈಗ ಲಕ್ಷ್ಮಿ ಅನ್ನೋ ಹೆಸರನ್ನ ತಗೊಳ್ಳಿ, ಅದನ್ನ ಉಲ್ಟಾ ಮಾಡಿ ಕ್ಷ್ಮಿಲಾ ಅಂದ್ರೆ ಅದಕ್ಕೆ ಅರ್ಥ ಅನ್ನೋದು ಬರಲ್ಲ. ಅಂದ್ರೆ ಅರ್ಥವತ್ತಾಗಿ ಜೋಡಿಸಿರ್ಬೇಕು ಅಕ್ಷರಗಳನ್ನ. ಅಂತಹ ಪದಗಳಿಗೆ ನಾವು ಪದ ಅಂತ ಕರಿತೀವಿ. ಅರ್ಥವಾಗಿ ಜೋಡಿಸಿದ ಅಕ್ಷರಗಳ ಗುಂಪಿಗೆ ಪದ ಅಂತ ಕರಿತೀವಿ. ಈ ಪದದಲ್ಲಿ ನಾವು ಒಂದೇ ಅಕ್ಷರ ಇದ್ರೂ ಕೂಡ ಪದದ ರೀತಿ ಅರ್ಥವನ್ನ ಕೊಡುತ್ತೆ. ಈಗ ಇಂಗ್ಲಿಷ್ ಅಲ್ಲಿ ನೋಡ್ಬೋದು, some words have only one letter, A and I. A ಮತ್ತು I ಅನ್ನೋ ಲೆಟರ್ ಒಂದೇ ಲೆಟರ್ ಆದ್ರೂ ಕೂಡ ಅದು ವರ್ಡ್ಸ್ ಮೀನಿಂಗ್ ಅನ್ನ ಕೊಡುತ್ತೆ. ಅದೇ ತರ ಕನ್ನಡದಲ್ಲಿ ಒಂದೇ ಒಂದು ಅಕ್ಷರ ಆದ್ರೂ ಕೂಡ ಪದದ ತರ ಅರ್ಥವನ್ನ ಕೊಡುತ್ತೆ. ಆ ಎರಡು ಅಕ್ಷರಗಳು ಯಾವ್ಯಾವು ಅಂತಂದ್ರೆ ಆ ಮತ್ತು ಇ, ದೀರ್ಘಾಕ್ಷರಗಳು. ಆ ಮತ್ತು ಈ ಅನ್ನುವಂತ ಅಕ್ಷರಗಳು ಒಂದೇ ಅಕ್ಷರ ಆದ್ರೂ ಕೂಡ ಪದದ ತರ ಅರ್ಥವನ್ನ ನೀಡುತ್ತೆ. ಇದನ್ನ ಆಕಸ್ಮಿಕ ಯಾವತ್ತೂ ಕೇಳಿಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ ಕೇಳಿದ್ರೆ ನೆನಪಿರಲಿ. ಪದದ ರೀತಿ ಅರ್ಥವನ್ನ ಕೊಡುವಂತಹ ಎರಡು ಅಕ್ಷರಗಳು ಯಾವುವು ಅಂತಂದ್ರೆ ಆ ಮತ್ತು ಈ ಬರ್ತಾ ಹೋಗುತ್ತೆ. ಅದರಲ್ಲಿ ನಾವು ಕೆಲವು ಪದಗಳನ್ನ ನೋಡ್ತಾ ಹೋಗ್ತೀವಿ. ದೇಶೀಯ ಪದಗಳು ಅಂತ ನೋಡ್ತಾ ಹೋಗ್ತೀವಿ. ದೇಶೀಯ ಪದ ಅಂದ್ರೆ ಆಯಾ ಭಾಷೆಯ ಮೂಲ ಪದಗಳನ್ನ ದೇಶೀಯ ಪದ ಎನ್ನುವರು. ಮೂಲ ಪದಗಳು, ಈಗ ಒಂದು ಕನ್ನಡ ಭಾಷೆ, ಆ ಮೂಲ ಪದಗಳನ್ನ ನಾವು ದೇಶೀಯ ಪದ ಅಂತ ಕರಿತೀವಿ. ನಾವು ಮಾತಾಡೋದೆಲ್ಲ ಕನ್ನಡ ಅಲ್ಲ, ಎಲ್ಲಾ ಭಾಷೆಯ ಮಿಶ್ರಣ ಇದೆ ನಮ್ಮ ಭಾಷೆಯಲ್ಲಿ. ಆದ್ರೆ ಮೂಲ ಪದಗಳನ್ನ ನಾವು ದೇಶೀಯ ಭಾಷೆ ಅಂತ ಕರಿತೀವಿ. ಉದಾಹರಣೆ, ಅಂಗಾಂಗಗಳ ಪದಗಳು ದೇಶೀಯ ಪದಗಳಾಗಿರುತ್ತೆ. ಅಂಗಾಂಗಗಳು ಅಂತಂದ್ರೆ ಕೈ, ಕಾಲು, ಮುಖ, ಕಣ್ಣು, ಮೂಗು ಇವೆಲ್ಲ ಕೂಡ ದೇಶೀಯ ಪದಗಳಾಗಿರುತ್ತೆ. ಅಷ್ಟೆಲ್ಲ ಸಂಬಂಧವಾಚಕ, ಅಪ್ಪ, ಅಮ್ಮ, ಅಣ್ಣ, ಅಕ್ಕ, ತಂಗಿ, ಅದು ಯಾವುದೇ ಭಾಷೆ ಆಗಿರಲಿ ಅವರ ಭಾಷೆಯ ಮೂಲ ಪದನೇ ಆಗಿರುತ್ತೆ. ಯಾವ್ಯಾವ ಅಂತಂದ್ರೆ ಅಂಗಾಂಗಗಳ ಪದಗಳು, ಸಂಬಂಧವಾಚಕ, ಪ್ರಾಣಿಗಳ ಹೆಸರಾಗಿರ್ಬೋದು, ಸರ್ವನಾಮಗಳಾಗಿರ್ಬೋದು, ಸಂಖ್ಯಾವಾಚಕಗಳಾಗಿರ್ಬೋದು, ಧಾತುಗಳಾಗಿರ್ಬೋದು. ಇವು ಅವ್ರದೇ ಭಾಷೆಯಲ್ಲಿರುತ್ತೆ, ಯಾವುದೇ ಅನ್ಯ ದೇಶ ಭಾಷೆ ಮಿಶ್ರಣ ಆಗಿರಲ್ಲ. ಅದಕ್ಕಾಗಿ ಈ ತರ ಕೊಟ್ಟಿದ್ದಾರೆ. ಉದಾಹರಣೆಗಳನ್ನ ಬರೆದಿದ್ದೀನಿ ನೋಡಿ. ಸಂಬಂಧವಾಚಕಕ್ಕೆ ಅಪ್ಪ, ಅಮ್ಮ, ಪ್ರಾಣಿಗಳಿಗೆ ಕೋಳಿ, ಕುರಿ, ನಾಯಿ, ಹಸು. ಹಿಂದಿಲಿ ಅವ್ರದೇ ಆದಂತಹ ಭಾಷೆಯಲ್ಲಿ ಕರೀತಾರೆ, ತೆಲುಗುದಲ್ಲಿ ಅವ್ರದೇ ಆದಂತಹ ಭಾಷೆಯಲ್ಲಿ ಕರೀತಾರೆ. ನಾವು ಕನ್ನಡದಲ್ಲಿ ನಮ್ಮದೇ ಆದಂತಹ ಮೂಲ ಪದದಿಂದ ಕರೀತಾ ಹೋಗ್ತೀವಿ. ಹಾಗಾಗಿ ಆಯಾ ಭಾಷೆಯ ಮೂಲ ಪದಗಳನ್ನು ನಾವು ದೇಶೀಯ ಪದ ಅಂತ ಕರಿತೀವಿ. ಸಂಖ್ಯಾವಾಚಕಗಳಾಗಿರ್ಬೋದು, 1 ರಿಂದ 990 ಸಂಖ್ಯೆಗಳಾಗಿರ್ಬೋದು. ಸರ್ವನಾಮಗಳು, ನಾನು, ಅವರು, ಅವಳು, ಇವಳು ಅವರದೇ ಆದ ಭಾಷೆಯಲ್ಲಿ ಮಾತಾಡ್ತಾ ಹೋಗ್ತೀವಿ. ಧಾತುಗಳು, ತಿನ್ನು, ಕೇಳು, ಕೂಗು, ಬಿಡು. ಕರೆಕ್ಟ್ ಅಲ್ವಾ? ಈಗ ತೆಲುಗುದಲ್ಲಿ ಆಗಿರ್ಬೋದು, ಅವರ ಮೂಲ ಭಾಷೆಯಿಂದಲೇ ಮಾತಾಡ್ತಾರೆ. ನಾನ, ಅಮ್ಮ ಅಂತ ಹೇಳ್ಬಿಟ್ಟು, ನಾನ ಅಂತಂದ್ರೆ ತಂದೆಯ ಅರ್ಥವನ್ನ ಕೊಡ್ತಾ ಹೋಗುತ್ತೆ. ಈ ತರ ಇವೆಲ್ಲ ಕೂಡ ದೇಶೀಯ ಪದಗಳಾಗಿರುತ್ತೆ. ಇದನ್ನ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ನಿಮಗೆ. ಇವೆಲ್ಲ ಕೂಡ ದೇಶೀಯ ಪದಗಳೇ ಆಗಿರುತ್ತೆ ಆಲ್ಮೋಸ್ಟ್. ಅದೇ ತರ ಅನ್ಯ ದೇಶೀಯ ಪದಗಳು ಅಂದ್ರೆ ಸಂಸ್ಕೃತವನ್ನ ಹೊರತುಪಡಿಸಿ ಇತರ ಭಾಷೆಯಿಂದ ಕನ್ನಡ ಭಾಷೆಗೆ ಬಂದಿರುವ ಪದಗಳನ್ನ ಅನ್ಯ ದೇಶೀಯ ಪದ ಎನ್ನುವರು. ಸಂಸ್ಕೃತವನ್ನು ಹೊರತುಪಡಿಸಿ ಅಂದ್ರೆ ಎಲ್ಲಾ ಭಾಷೆಯ ಮೂಲ ಯಾವುದು ಅಂದ್ರೆ ಸಂಸ್ಕೃತ. ಎಲ್ಲ ತಮಿಳು ಆಗಿರ್ಬೋದು, ಮಲಯಾಳಿ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಉರ್ದು ಆಗಿರ್ಬೋದು, ನಮ್ಮ ಕನ್ನಡ ಆಗಿರ್ಬೋದು, ಎಲ್ಲಾ ಭಾಷೆಯ ಅಪ್ಪ, ಅಮ್ಮ ಅಂತಾನೆ ಕರೀತಾರೆ. ಯಾರನ್ನ ಅಂತಂದ್ರೆ ಸಂಸ್ಕೃತವನ್ನ. ಹಾಗಾಗಿ ಸಂಸ್ಕೃತವನ್ನ ಹೊರತುಪಡಿಸಿ ಇತರ ಭಾಷೆಯಿಂದ ಕನ್ನಡ ಭಾಷೆಗೆ ಬಂದಿರುವ ಪದಗಳನ್ನ ಅನ್ಯ ದೇಶೀಯ ಪದ ಎನ್ನುವರು. ಕೆಲವು ನಾವು ಮಾತಾಡ್ತೀವಿ, ಆದ್ರೆ ನಮ್ಗೆ ಅದು ಬೇರೆ ದೇಶೀಯ ಪದ ಅನ್ನೋದು ಗೊತ್ತೇ ಇಲ್ಲ, ಅನ್ಯ ದೇಶೀಯ ಪದ ಅನ್ನೋದು ಗೊತ್ತೇ ಇಲ್ಲ ನಮಗೆ. ಅಂತ ಪದಗಳನ್ನ ಕೆಲವು ನೀವು FDSCಗೆ ಲೀಸ್ಟ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ, ಗ್ರೀಕ್, ರೋಮನ್ ಭಾಷೆಯಿಂದ ಬಂದಿರುವಂತದ್ದು ದಮ್ಮು, ದಿನಾರ, ಇನ್ನು ಅನೇಕ ಪದಗಳಿದೆ. ಅದನ್ನ ನೀವು ಲೀಸ್ಟ್ ಮಾಡ್ಕೋಬೇಕು. ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕೇಳ್ತಾರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳ್ತಾ ಹೋಗ್ತಾರೆ ಯಾವ್ಯಾವ ಇದು ಯಾವ ದೇಶೀಯ ಪದ ಅಂತ ಹೇಳ್ಬಿಟ್ಟು. ಅನ್ಯ ದೇಶೀಯ ಪದ ಕೇಳ್ತಾರೆ. ದೇಶೀಯ ಪದನಾದ್ರೂ ಕೇಳ್ಬೋದು, ಅನ್ಯ ದೇಶೀಯ ಪದಗಳನ್ನಾದ್ರೂ ಕೇಳ್ಬೋದು. ಈಗ ಪಾಸಿಯಿಂದ ಬಂದಿರುವಂತದ್ದು ನಾವು ರಸ್ತೆ ಅಂತೀವಿ, ಅದು ನಮ್ಮ ಕನ್ನಡ ಭಾಷೆ ಅಲ್ಲ, ಪಾಸಿ ಭಾಷೆಯಿಂದ ಬಂದಿರುವಂತದ್ದು. ರಸ್ತೆ ಆಗಿರ್ಬೋದು, ಜಮೀನ್ ಆಗಿರ್ಬೋದು, ಚೌಕಾಸಿ ಆಗಿರ್ಬೋದು, ದಲ್ಲಾಳಿ ಆಗಿರ್ಬೋದು, ಇನ್ನು ಅನೇಕ ಪದಗಳು ಬರುತ್ತೆ. ಅದನ್ನ ನೀವು ಲೀಸ್ಟ್ ಮಾಡ್ಕೋಬೇಕು. ಅಂದ್ರೆ ಪಾಸಿ ಭಾಷೆಯಿಂದ ಬಂದಿರುವಂತಹ ಪದಗಳು, ನಮ್ಮ ಕನ್ನಡ ಭಾಷೆಗೆ ಬಂದಿರುವಂತಹ ಪದಗಳು ಯಾವುದು. ಗ್ರೀಕ್, ರೋಮನ್ ಭಾಷೆಯಿಂದ ಕನ್ನಡ ಭಾಷೆಗೆ ಬಂದಿರುವಂತಹ ಪದಗಳು ಯಾವುದು. ಅದೇ ತರ ಅರಬ್ಬಿ ಭಾಷೆಯಿಂದ ಬಂದಿರುವಂತಹ ಕನ್ನಡ ಪದಗಳು ಗಲೀಜು.
ಅದು ನಮ್ಮ ದೇಶೀಯ ಪದ ಅಲ್ಲ, ಅನ್ಯ ದೇಶೀಯ ಪದ, ಅರಬಿ ಭಾಷೆಯಿಂದ ಬಂದಿರುವಂತದ್ದು. ನಕಲಿ ಮಾಡ್ತೀಯಾ ಅಂತ ಹೇಳ್ತಾ ಇರ್ತೀವಿ. ಕಾಯಿಲೆ ಆಗಿದೆ ಅಂತೀವಿ, ಅದು ಕೂಡ ನಮ್ಮ ಕನ್ನಡ ಭಾಷೆ ಅಲ್ಲ, ಅರಬಿಯಿಂದ ಅರ್ಜಿ ಆಗ್ತೀವಿ ಅಂತೀವಿ. ಅರ್ಜಿ ಆಗ್ತಿದ್ಯಾ ಅಂತ ಹೇಳ್ತಾರೆ. ಅಂದ್ರೆ ಅರ್ಜಿ ಅನ್ನೋದು ಕೂಡ ಅರಬಿ ಭಾಷೆಯಿಂದ ಬಂದಿರುವಂತದ್ದು, ನಮ್ಮ ಕನ್ನಡ ಭಾಷೆಯಿಂದ ಬಂದಿರುವಂತಹ ಪದಗಳು. ಅಷ್ಟೇ ಅಲ್ಲ, ಪೋರ್ಚುಗೀಸ್ ಇಂದ ಬಂದಿರುವಂತದ್ದು ಚಾ, ಸಾಬೂನು, ಇಸ್ತ್ರಿ, ಇನ್ನು ಅನೇಕ ಪದಗಳು ಬರ್ತಾ ಹೋಗುತ್ತೆ. ಪೋರ್ಚುಗೀಸ್ ಇಂದ ನಾವು ಅನೇಕ ಪದಗಳನ್ನು ನಾವು ನಮ್ಮ ಕನ್ನಡ ಭಾಷೆಗೆ ಸೇರಿಸಿಕೊಂಡಿದ್ದೀವಿ. ಈ ತರ ಅನ್ಯ ದೇಶೀಯ ಪದಗಳು ಅಂತಂದ್ರೆ ಬೇರೆ ಭಾಷೆಯಿಂದ ನಮ್ಮ ಕನ್ನಡ ಭಾಷೆಯಲ್ಲಿ ನಾವು ಹೇಳ್ತಿರುವಂತಹ ಪದಗಳಿಗೆ ನಾವು ಅನ್ಯ ದೇಶೀಯ ಪದ ಅಂತ ಹೇಳಿ ಕರಿತೀವಿ. ಇದನ್ನ ಕಂಪಲ್ಸರಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಒಂದಾದ್ರೂ ಕೇಳಿರ್ತಾರೆ ಅಂತಂದ್ರೆ ದಿನಾರ ಯಾವ ಅನ್ಯ ದೇಶೀಯ ಪದದಿಂದ ಬಂದಿರುವಂತದ್ದು ಅಂತ ಹೇಳ್ಬಿಟ್ಟು ಕೇಳಿದಾಗ ನಮಗೆ ಗೊತ್ತಿರಬೇಕು. ಪೋರ್ಚುಗೀಸ್ ಇಂದ ಯಾವ್ದು ಬಂದಿದೆ, ಪಾರ್ಸಿ ಭಾಷೆಯಿಂದ ಯಾವ್ದು ಬಂದಿದೆ, ಅರಬಿ ಭಾಷೆಯಿಂದ ಯಾವ್ದು ಬಂದಿದೆ, ಗ್ರೀಕ್ ರೋಮನ್ ಭಾಷೆಯಿಂದ ಯಾವ್ದು ಬಂದಿದೆ ಅಂತ ನಾವು ತಿಳ್ಕೊಂತ ಹೋಗ್ಬೇಕು. ಇಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಿರುವಂತದ್ದು. ಮತ್ತೆ 8ನೇ ತರಗತಿಯಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂತಹ ಬೇಸಿಕ್ ನಾಲೆಡ್ಜ್ ಕನ್ನಡ ಗ್ರಾಮರ್ ಅಲ್ಲಿ. ಇಷ್ಟೇ ಅಲ್ಲ, ಈಗ ದೇಶೀಯ ಪದದ ಬಗ್ಗೆ ತಿಳ್ಕೊಂಡಿದ್ದೀವಿ, ಕರೆಕ್ಟ್ ಅಲ್ಲ? ಮೊದಲು ಪದ ಅಂದ್ರೆ ಏನಂತ ತಿಳ್ಕೊಂಡ್ವಿ, ಪದ ಆದ್ಮೇಲೆ ಒಂದೇ ಅಕ್ಷರ ಆದ್ರೂ ಕೂಡ ಪದದ ರೀತಿ ಅರ್ಥವನ್ನು ಕೊಡುವಂತ ಅಕ್ಷರ ಯಾವುದು ಅಂತ ತಿಳ್ಕೊಂಡ್ವಿ. ದೇಶೀಯ ಪದಗಳು ಅಂದ್ರೆ ಯಾವಾಗ ಸಂಬಂಧಪಟ್ಟಿರುತ್ತೆ, ಇವು ಎಲ್ಲಾ ಭಾಷೆಯಲ್ಲೂ ಕೂಡ ಅವರದೇ ಆದಂತಹ ಭಾಷೆಯಲ್ಲೇ ಮಾತಾಡ್ತೀವಿ, ಬೇರೆ ಭಾಷೆನ ಸೇರಿಸಿ ನಾವು ಮಾತಾಡಲ್ಲ. ಅಂತಹ ಪದಗಳು ಯಾವುವು ಅನ್ನೋದನ್ನ ತಿಳ್ಕೊಂಡ್ವಿ. ಅಷ್ಟೇ ಅಲ್ಲ, ಅನ್ಯ ದೇಶೀಯ ಪದಗಳ ಬಗ್ಗೆ ತಿಳ್ಕೊಂಡ್ವಿ. ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾವ ರೀತಿ ಬರುತ್ತೆ ಅಂತ ತಿಳ್ಕೊಂಡ್ವಿ. ಅದೇ ರೀತಿ ನೆಕ್ಸ್ಟ್ ತರಗತಿಯಲ್ಲಿ ತತ್ಸಮ ತದ್ಭವ ಆಗಿರ್ಬೋದು, ಜೋಡಿ ನುಡಿಗಳಾಗಿರ್ಬೋದು, ವಿರುಕ್ತಿಗಳು ಆಗಿರ್ಬೋದು, ಈ ರೀತಿ ಪದಗಳ ಬಗ್ಗೆ ಅಧ್ಯಯನವನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗ್ತೀವಿ.